ಈ ನೆಲದಲ್ಲಿ ಕೊರಗಜ್ಜನಿಗೆ ನ್ಯಾಯ ಸಿಗಬೇಕಾ ಬೇಡವಾ? ನಿಮ್ದು ಬಾರಿ ಆಗ್ತದಂತೆ, ಕೇಳೋರು ಯಾರು ಇಲ್ಲ ಅಂತವಾ? ಈ ನೆಲದಲ್ಲಿ ಕಂಬಳಕ್ಕೆ ನ್ಯಾಯ ಸಿಗಬೇಕಾ ಬೇಡವಾ? ಈ ನೆಲದಲ್ಲಿ ಯಕ್ಷಗಾನಕ್ಕೆ ನ್ಯಾಯ ಸಿಗಬೇಕಾ ಬೇಡವಾ? ಈ ನೆಲದ ದೇವರಿಗೆ ನ್ಯಾಯ ಸಿಗಬೇಕಾ ಬೇಡವಾ? ಕರಾವಳಿ ಭಾಗದಲ್ಲಿ ಸೌಜನ್ಯ ಪ್ರಕರಣ ಏನಿದೆ, ಈಗ ಸೌಜನ್ಯ ಹೋರಾಟ ಸಮಿತಿಯವರು ನೋಟ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಅಭ್ಯರ್ಥಿಗಿಂತ ಹೆಚ್ಚು ನೋಟ ಚಲಾವಣೆ ಆಗಬೇಕು ಅಂತೇಳಿ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮತದಾರರ ಹಕ್ಕು ಮತದಾನ, ನೋಟ ಕೊಡಬೇಕಾಗಿ ಕೇಳಿದರೆ ಕೊಡೋ ಹಕ್ಕಿದೆ. ಆದರೆ ನಾನು ವಿನಂತಿ ಮಾಡ್ತೇನೆ ಎಲ್ರಿಗೂ, ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಎಲ್ರಿಗೂ ನೋವಿನ ಸಂಗತಿ, ಅದರಲ್ಲೇನು ಯಾರ್ದು ವಿವಾದಗಳಿಲ್ಲ. ನ್ಯಾಯ ಸಿಗಬೇಕಾದದ್ದು ಕ್ರಮ, ಅದರಲ್ಲಿ ವಾದವೇ ಇಲ್ಲ. ನಾವು ಬೆಂಬಲ ಕೊಡೋದನ್ನು ನಮ್ಮ ಪಾರ್ಟಿ ವತಿಯಿಂದ ಹೋರಾಟದವರೆಗೂ ನಾವು ಬೆಂಬಲ ಕೊಟ್ಟಿದ್ದೇವೆ. ಹೋರಾಟದಂದರೆ ಆ ನ್ಯಾಯಕ್ಕೆ, ಸೌಜನ್ಯ ಪರವಾದ ನ್ಯಾಯ ಸಿಗಬೇಕಂತ ನಾವು ಹೇಳಿದ್ದೇವೆ. ನನ್ನ ವಿನಂತಿ, ಈ ನೋಟಕ್ಕಿಂತ ಹೆಚ್ಚಾಗಿ, ಈ ನೋಟಕ್ಕಿಂತ ಗೊದಕ್ಕಿಂತ ಪ್ರಜಾಪ್ರಭುತ್ವದಲ್ಲಿ ತಮಗಿರೋ ಶಕ್ತಿಯನ್ನು ಬಳಸಿ ತಾವೆಲ್ಲರೂ ಒಟ್ಟಾಗಿ ಬೆಂಬಲಿಸಬೇಕು ಅಂತ ನಾವು ವಿನಂತಿ ಮಾಡ್ತೇವೆ. ಧನ್ಯವಾದ. ಉಡುಪಿ ಚಿಕ್ಕಮಗಳೂರಿನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು ನಿನ್ನೆ ಒಂದು ಮಾಧ್ಯಮಕ್ಕೆ ಹೇಳಿಕೆ ಕೊಡ್ತಾರೆ. ಸೌಜನ್ಯರ ನ್ಯಾಯಕ್ಕೋಸ್ಕರವಾಗಿ ನಡೀತಾ ಇರುವಂತಹ ನೋಟ ಅಭಿಯಾನದ ಬಗ್ಗೆ ಪ್ರಶ್ನೆ ಕೇಳಿದಾಗ ಹೇಳ್ತಾರೆ ಅವರು, ನಾವು ಸೌಜನ್ಯರ ಪರವಾಗಿದ್ದೇವೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸೌಜನ್ಯರ ಪರವಾಗಿದ್ದೇವೆ ಅಂತ ಹೇಳಿದ್ದಾರೆ. ಮಾಜಿ ಸಚಿವರಾಗಿದ್ದಂಥವರು, ವಿಧಾನ ಪರಿಷತ್ ಹಾಲಿ ಸದಸ್ಯರವರು, ಈಗ ಭಾರತೀಯ ಜನತಾ ಪಕ್ಷದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿ. 12 ವರ್ಷಗಳಿಂದ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದುವರೆಗೂ ಒಂದೇ ಒಂದು ಬಾರಿ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂತೇಳಿ ಹೋರಾಟಗಾರರ ಜೊತೆಯಲ್ಲಿದ್ದಾರಾ? ಕಳೆದ ಜೂನ್ ತಿಂಗಳಿಂದ ನಿರಂತರವಾಗಿ ಏನು ಹೋರಾಟ ಜನಜಾಗೃತಿ ಸಭೆಗಳಾಗ್ತಾ ಇದಾವೆ, ಯೂಟ್ಯೂಬ್ ಅಲ್ಲಿ ಬರ್ತಾ ಇದಾವೆ, ಮಾರಿಕೊಂಡ ಮಾಧ್ಯಮಗಳು ಸತ್ಯವನ್ನು ಮರೆಮಾಚ್ತಾ ಇದಾವೆ. ಈ ವಿಚಾರ ಜನಜಾಗೃತಿ ಸಭೆ ನಿಮ್ಮ ಉಡುಪಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ ಏನು ಜನಜಾಗೃತಿ ಸಭೆಗಳು ಸಾವಿರಾರು ಜನ ಸೇರ್ತಾ ಇದಾರಲ್ಲ, ಇದರ ಬಗ್ಗೆ ನಿಮಗೆ ಅರಿವೇ ಇಲ್ಲ. ಯಾವತ್ತಾದ್ರೂ ಹೋಗಿ ಕುಸುಮಾವತಿ ಅವ್ರನ್ನ ಭೇಟಿ ಮಾಡಿದ್ರ, ಹೋರಾಟಗಾರರನ್ನ ಭೇಟಿ ಮಾಡಿದ್ರ? ಅವರು ಹಿಂದೂ ಹೋರಾಟಗಾರರು ತಾನೆ, ಭೇಟಿ ಮಾಡಿ ನಿಮ್ಮ ಜೊತೆಲಿ ನಾವಿದ್ದೀವಿ ಅಂತ ಹೇಳಿದ್ರ? ದೆಹಲಿಗೆ ಹೋಗ್ತಾ ಇದೀವಿ ಅಂತೇಳಿ ಪ್ರಚಾರ ಮಾಡಿ ದೆಹಲಿಗೆ ಹೊರಡುವ ಮುಂಚೆ ಆ ಹೋರಾಟಗಾರರ ಜೊತೆ ನಿಂತ್ಕೊಂಡು ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಿದ್ರ? ಮಾಡಲೇ ಇಲ್ಲ. ದೆಹಲಿನಲ್ಲಿ ಹೋಗಿ ನಿಮ್ಮ ಜೊತೆ ನಾವಿದ್ದೀವಿ, ನಿಮಗೆ ಏನು ಬೇಕು ಏನು ಬೇಡ ಅಂತೇಳಿ ನರೇಂದ್ರ ಮೋದಿ ಅವರನ್ನ, ಗೃಹ ಸಚಿವರನ್ನ ಭೇಟಿ ಮಾಡಿಸುವಂತ ಕೆಲಸ ನೀವು ಮಾಡಿದ್ರ? ಕೋಟಾ ಶ್ರೀನಿವಾಸ್ ಪೂಜಾರ್ ಅವರೇ ಸಜ್ಜನಿಕೆಯ ಸರಳ ವ್ಯಕ್ತಿ ಅಂತ ಹೇಳ್ತಾರೆ ನಿಮಗೆ. ನೀವು ಚುನಾವಣಾ ಸಮಯದಲ್ಲಿ ಓಟ್ ನಮಗ್ ಹಾಕಿ ನೋಟಾಗಿ ಹಾಕಬೇಡಿ ಅಂತೇಳಿ ನೀವು ಹೇಳ್ತೀರಿ ಅಂತಂದ್ರೆ ಅದಕ್ಕೊಂದು ಬದ್ಧತೆ ಇರಬೇಕಲ್ಲ. ಹೋರಾಟಗಾರರ ಪರವಾಗಿ ನಾನು ಇದ್ದೀನಿ, ನಾನು ನ್ಯಾಯ ಕೊಡಿಸ್ತೀನಿ, ನಾನು ಸಂಸದನಾದ್ಮೇಲೆ ನ್ಯಾಯ ಕೊಡಿಸ್ತೀನಿ, ನಾನು ಸಂಸದನ ಆಗದ ಹೋದ್ರೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಹೇಳ್ಬೇಕಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ? ಈಗಲೂ ಕಾಲ ಮಿಂಚಿಲ್ಲ. ದಕ್ಷಿಣ ಕನ್ನಡ ಭಾಗದ ನಿವೃತ್ತ ಯೋಧ ಅಂತೆ, ಮಾಜಿ ಯೋಧ ಅಂತೆ, ಬ್ರಿಜೇಶ್ ಚೌಟ ಅಂತೆ, ಅವ್ರು ಹೇಳ್ತಾರೆ ಕೊರಗಜ್ಜನನ್ನ ಉಳಿಸುವಂತಹ ಮಾತನ್ನ ಹೇಳ್ತಾರೆ. ಆ ಭಾಗದಲ್ಲಿ ಕೊರಗಜ್ಜ ಹಾಗೆ ದೇವರುಗಳ ಬಗ್ಗೆ ಅಪಾರ ಭಕ್ತಿ ಇರುವಂತಹ ದಕ್ಷಿಣ ಕನ್ನಡದಲ್ಲಿ ಕೊರಗಜ್ಜರನ್ನು ಉಳಿಸುವಂತಹ, ಯಕ್ಷಗಾನವನ್ನು ಉಳಿಸುವಂತಹ, ಕಂಬಳವನ್ನು ಉಳಿಸುವಂತಹ ಬಗ್ಗೆ ಚುನಾವಣಾ ಭಾಷಣದಲ್ಲಿ ಈ ಜನರನ್ನ, ದಕ್ಷಿಣ ಕನ್ನಡದ ಭಾಗದ ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ. ದೇವರನ್ನು ಉಳಿಸ್ತೇವೆ ಓಟ್ ಕೊಡಿ ಅನ್ನೋ ಪರಿಸ್ಥಿತಿಯಲ್ಲಿ, ಹಿಂದೂ ಧರ್ಮದ ಪರವಾಗಿದ್ದೇವೆ ಓಟ್ ಕೊಡಿ ಅನ್ನೋ ಪರಿಸ್ಥಿತಿಯಲ್ಲಿ ಇದೇ ಬ್ರಿಜೇಶ್ ಚೌಟಾದವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಕುಸುಮಾವತಿ ಅವರ ಮನೆ ಮುಂದೆ ಹೋಗ್ತಾರೆ. ಕುಸುಮಾವತಿ ಅವರ ಮನೆ ಅವರಿಗೆ ಕಣ್ಣಿಗೆ ಕಾಣೋದಿಲ್ಲ. ಸೌಜನ್ಯ ಹಿಂದೂ ಅನ್ನೋದು ಗೊತ್ತಾಗಿಲ್ಲ. ಹಿಂದೂಗಳ ರಕ್ಷಣೆ ಮಾಡ್ತಾರಂತೆ ಇವರು, ದೇವರ ರಕ್ಷಣೆ ಮಾಡ್ತಾರಂತೆ ಇವರು. ತನ್ನದೇ ಪಕ್ಷದ ರಾಜ್ಯಸಭಾ ಸದಸ್ಯರನ್ನ ಭೇಟಿ ಮಾಡಿ ಸಮಾಲೋಚನೆ ಮಾಡಿ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಈ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಸ್ವಲ್ಪನಾದ್ರೂ ಮನಸ್ಸಿಗೆ ಅನ್ನಿಸ್ಲಿಲ್ವಾ ಅವರಿಗೆ? ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ? ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಯಾರ್ದಾರ ಸ್ವಂತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರ? ಬ್ರಿಜೇಶ್ ಚೌಟ ಅವರು ಮಾಜಿ ಯೋಧರು ಅಂತ ಕೇಳಿದಾಗ ಖುಷಿ ಆಗಿತ್ತು. ಆದ್ರೆ ಬ್ರಿಜೇಶ್ ಚೌಟ ಅವರು ನಡೆದುಕೊಳ್ಳುವಂತಹ ರೀತಿ ನೋಡಿದ್ರೆ ಅವ್ರಿಗೂ ಗೊತ್ತಿತ್ತಲ್ಲ, ಕೋಟಾ ಶ್ರೀನಿವಾಸ್ ಪೂಜಾರ್ ಅವರಿಗೆ ಗೊತ್ತಿರೋ ರೀತಿಯಲ್ಲಿ ಅವ್ರಿಗೂ ಗೊತ್ತಿತ್ತಲ್ಲ. ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾಗಿದ್ದಾಗ ಏನೆಲ್ಲ ಮನವಿಗಳನ್ನ ಕೊಟ್ಟಿದ್ರು, ಏನೆಲ್ಲ ಮಾಡಿದ್ರು. ಅವತ್ತು ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರಾಗಿದ್ದಾರಲ್ಲ, ಒಂದೇ ಒಂದು ದಿವಸ ಒಂದು ಹೋರಾಟಗಾರರ ಜೊತೆನಲ್ಲಿ ಕುತ್ಕೊಂಡಿದ್ದಾರಲ್ಲ. ಇವತ್ತು ನೋಟಾ ಅಭಿಯಾನ ಮಾಡ್ತಾ ಇದ್ದಾರೆ. ನೋಟಾ ಅಭಿಯಾನವನ್ನು ಹತ್ತಿಕ್ಕುವಂತಹ ಕೆಲಸ ಜನಪ್ರತಿನಿಧಿಗಳಿಂದ ಮಾಡ್ತಾ ಇದ್ದೀರಲ್ಲ ನೀವು. ನಿಮಗೆ ಹೆಣ್ಣು ಮಕ್ಕಳ ನ್ಯಾಯಕ್ಕಿಂತ, ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಹ ಅತ್ಯಾಚಾರಕ್ಕಿಂತ, ಹತ್ಯೆಗಿಂತ
ಓಟು ಮುಖ್ಯ ಆಯ್ತಾ? ಓಟು ಮುಖ್ಯ ಆಯ್ತಾ ನಿಮಗೆ? ಓಟ್ ಬೇಕಾ ನಿಮಗೆ? ಓಟು ನಿಲ್ಲಿ. ಮಾಜಿ ಯೋಧರು ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡಿದಂತಹ, ದೇಶದ ಗಡಿಯನ್ನ ಕಾಯ್ದಂತಹ ಬ್ರಿಜೇಶ್ ಚೌಟಾರಿಂದ ಸೌಜನ್ಯರಿಗೆ ನ್ಯಾಯ ಸಿಗುತ್ತೆ ಅಂತ ತಿಳ್ಕೊಂಡ್ವಿ. ಆದ್ರೆ ಬ್ರಿಜೇಶ್ ಚೌಟಾರ್ ಅವರೂ ಸಹ ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ದೇವರುಗಳನ್ನ ಬಳಸ್ಕೊಂಡು, ಧರ್ಮವನ್ನ ಬಳಸ್ಕೊಂಡು, ದೇಶ ಭಕ್ತಿಯನ್ನ ಬಳಸ್ಕೊಂಡು ಇವತ್ತು ತಾನೂ ಸಹ ಒಬ್ಬ ರಾಜಕಾರಣಿ ಅನ್ನೋದನ್ನು ನಿರೂಪಿಸ್ಬಿಟ್ರು. ಕೋಟಾ ಶ್ರೀನಿವಾಸ್ ಪೂಜಾರ್ ಅವರಾಗಿರ್ಬೋದು, ಬ್ರಿಜೇಶ್ ಚೌಟಾರ್ ಆಗಿರ್ಬೋದು, ಇವತ್ತಿಗೂ ಸಹ ಆತ್ಮಸಾಕ್ಷಿಯಿಂದ ನಾವು ಸೌಜನ್ಯರಿಗೆ ನ್ಯಾಯ ಕೊಡಿಸ್ತೇವೆ ಅಂತೇಳಿ, ನಾವು ಪಾಪಿಗಳಿಗೆ ಶಿಕ್ಷೆ ಕೊಡಿಸ್ತೇವೆ, ನಿಮ್ಮ ಪರವಾಗಿ ಇರ್ತೇವೆ, ಪಾಪಿಗಳ ವಿರುದ್ಧ ಇರ್ತೇವೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋರಾಟಗಾರರ ಪರವಾಗಿ ನಿಂತ್ಕೊಳ್ತಾರಾ? ಅವರ ಆತ್ಮಸಾಕ್ಷಿಯಾಗಿ ಬಂದು ನಿಂತ್ಕೊಳ್ತಾರಾ? ಯಾರೋ ಒಬ್ರು ನೋಟ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಹೆಣ್ಣು ಮಕ್ಕಳ ನ್ಯಾಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದ್ಯಾವುದು ನಿಮ್ಗೆ ಅನ್ನಿಸ್ತಾ ಇಲ್ವಾ? ಇದು ನಮ್ಮ ದೇಶದ ದುರಂತ, ಇದು ನಮ್ಮ ಧರ್ಮದ ದುರಂತ. ಸತ್ತಿರೋರು ಹಿಂದೂ ಹೆಣ್ಣು ಮಕ್ಕಳು, ಸತ್ತಿರೋರು ದೇವಸ್ಥಾನಕ್ಕೆ ಸೇವೆ ಸಲ್ಲಿಸಿರುವಂತವರು, ಸತ್ತಿರೋರು ಶಿಕ್ಷಕಿ, ಸತ್ತಿರೋರು ಅಪ್ರಾಪ್ತ ಬಾಲಕಿಯರು, ಅವರೆಲ್ಲರೂ ಹಿಂದೂಗಳು. ಅವರ ಬಗ್ಗೆ ಒಂದು ಕಿಂಚಿತ್ತಾದರೂ ಇವರಿಗೆ ಕರುಣೆ ಇಲ್ಲದಂತೆ ಇವರು ನಡ್ಕೊಳ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಸೌಜನ್ಯ ಪರ ಹೋರಾಟಗಾರರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದು. ಅವರ ಹೋರಾಟ, ಅವರ ಕೆಚ್ಚದೆಯ ಹೋರಾಟ, ಅವರ ಗುರಿ ಏನಿದೆಯಲ್ಲ ಅದಕ್ಕೆ ಸದಾ ಬೆಂಬಲವಾಗಿ ಇರಬೇಕಾಗಿರುವಂಥದ್ದು. ನೋಟಾ ಅಭಿಯಾನದಲ್ಲಿ 1,00,000ಕ್ಕಿಂತ ಹೆಚ್ಚು ಮತಗಳು ಚಲಾವಣೆ ಆಗಬೇಕು. ಈ 1,00,000 ಜನರ ಆಕ್ರೋಶ ಈ ನೋಟಾ ಅಭಿಯಾನದ ಮೂಲಕ ಈ ಜನಪ್ರತಿನಿಧಿಗಳ ವಿರುದ್ಧ ನೋಟಾ ಅಭಿಯಾನ ಆಗಬೇಕು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು, ನ್ಯಾಯಪರವಾದ ವಿಚಾರಗಳನ್ನು ಮಾತನಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.